ನಮಸ್ತೆ ಎವ್ರಿವನ್. ಇದು ಇವತ್ತಿನ ವ್ಲಾಗು. ನಾನು ಬೆಳಗ್ಗೆ ಎದ್ದಿದ್ದು 3:35ಕ್ಕೆ ಎದ್ದು ಫ್ರೆಶ್ ಅಪ್ ಆಗಿ 1 ಅವರ್ 5 ಗಂಟೆವರೆಗೂ 1 ಅವರ್ ಸೆಲ್ಫ್ ವರ್ಕೌಟ್ ಮಾಡಿದೆ. ಸೆಲ್ಫ್ ವರ್ಕೌಟ್ ತುಂಬ ಇಂಪಾರ್ಟೆಂಟು ನಮ್ಮನ್ನು ಕಂಪ್ಲೀಟ್ ಹೋಲ್ ಡೇ ಎನರ್ಜೆಟಿಕ್ ಆಗಿ ಇಟ್ಕೊಳ್ಳೋದಕ್ಕೋಸ್ಕರ. ಅದಾದಮೇಲೆ ಇವತ್ತಿನ ಕ್ಲಾಸು ತ್ಯಾಮ್ಗೊಂಡ್ಲಲ್ಲಿತ್ತು. ನಾನು 5:30ಗೆ ಮನೆ ಬಿಟ್ಟೆ. 5:30ಗೆ ಮನೆ ಬಿಟ್ಟು ಇವತ್ತು ಕೂಡ ನಾನು ಹೊರಟಿದ್ದು ನನ್ನ ಬುಲೆಟಲ್ಲಿ. ಆಲ್ಮೋಸ್ಟ್ ಮಾರ್ನಿಂಗ್ ಟೈಮ್ ಕ್ಲಾಸ್ ಯೋಗ ಕ್ಲಾಸ್ಗಳಿಗೆ ನಾನು ಬುಲೆಟಲ್ಲೇ ಹೊರಡ್ತೀನಿ. ಬಿಕಾಸ್ ಈ ಟೈಮಲ್ಲಿ ಗಾಡಿಯಲ್ಲಿ ಹೋಗೋದು ತುಂಬ ಒಂದು ಜೋಶಲ್ಲಿರುತ್ತೆ. ನಾನು ಕ್ಲಾಸಿಗೆ ತಲುಪಿದಾಗ ಆಗಲೇ 5:45 ಆಗಿತ್ತು. ಇವತ್ತು ಫಸ್ಟ್ ಬ್ಯಾಚಿಗೆ ಬಂದಿದ್ದು 3 ಜನ. 5:40ರಿಂದ 6:40ವರೆಗೂ ಇರುತ್ತೆ ಈ ಬ್ಯಾಚು. ಮತ್ತು ನನ್ನ ಸೆಕೆಂಡ್ ಬ್ಯಾಚು 6:45ರಿಂದ 7:45 ಇರುತ್ತೆ. ಅಲ್ಲೂ ಕೂಡ ಒಬ್ಬರು ಆನ್ಲೈನ್ ಇದ್ದರು, ಒಬ್ಬರು ಆಫ್ಲೈನ್ ಇದ್ದರು. ನೋಡಿ, ಇವರು ಅಬೋವ್ 50 ಇದೆ ಏಜು. ಹೌ ದೇ ಆರ್ ಡೂಯಿಂಗ್ ಎಫರ್ಟ್ಲೆಸ್ಲಿ. ದೇ ಆರ್ ವೆರಿ ಮಚ್ ಕಂಫರ್ಟಬಲ್ ವಿತ್ ದರ್ ಆಸನಾಸ್ ಹೋಲ್ಡಿಂಗ್. ತುಂಬ ಎಫರ್ಟ್ಲೆಸ್ ಆಗಿ ದೇ ಆರ್ ಡೂಯಿಂಗ್ ದ ಆಸನಾಸ್. ಆಮೇಲೆ ನನ್ನ ಸೆಕೆಂಡ್ ಬ್ಯಾಚು ಕೂಡ ಮುಗೀತು. ಇದು ನನ್ನ ಕ್ಲಾಸ್ ರೂಮು ತ್ಯಾಮ್ಗೊಂಡ್ಲಲ್ಲಿ. ಭಗತ್ ಸಿಂಗ್ ಕರಾಟೆ ಅಕಾಡೆಮಿ ಮತ್ತು CRM ಯೋಗ ಫಿಟ್ ಎರಡೂ ಕೂಡ ಯೋಗ ಮತ್ತು ಕರಾಟೆ ಕ್ಲಾಸ್ ಎರಡೂ ಇರುತ್ತೆ. ನೋಡಿ, ಇದು ಕೆಳಗಿನ ವ್ಯೂ. ನನ್ನ ಕ್ಲಾಸ್ ಇರೋದು ವಾಸವಿ ಟೆಂಪಲ್ ಪಕ್ಕ, ಗಂಗಮ್ಮ ಟೆಂಪಲ್ ರೋಡ್, ತ್ಯಾಮ್ಗೊಂಡ್ಲಲ್ಲಿ. ನಾನು ಮನೆಗೆ ಬಂದಾಗ ಆಗಲೇ 8 ಗಂಟೆ ಅಥವಾ 8:10 ಆಗಿತ್ತು ಅಂದ್ಕೊತೀನಿ. ಬಿಕಾಸ್ ಇಟ್ ಟೇಕ್ಸ್ 10 to 15 minutes ಟು ಟ್ರಾವೆಲ್ ಫ್ರಮ್ ತ್ಯಾಮ್ಗೊಂಡ್ಲು ಟು ಮೈ ಹೋಮ್. ನಾನು ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಮತ್ತು ಟಿಫನ್ ಮಾಡಿ ನನ್ನ ವೆಸ್ಪಾ ಗಾಡೀಲಿ ನಾನು ಬಂದಿದ್ದೆ ಇವತ್ತಿನ ವಿಶೇಷವಾದ ಕೆಲಸಕ್ಕೆ, ಅಂದರೆ ಡ್ರಾಮಾ ಪ್ರಾಕ್ಟೀಸ್. ಕುರುಕ್ಷೇತ್ರ ನಾಟಕ ಇದೆ. ಇದೇ ಮಾರ್ಚ್ 29ನೇ ತಾರೀಕು. ದಯವಿಟ್ಟು ಎಲ್ಲರೂ ಬರಬೇಕು. ನಾನು ಅದರಲ್ಲಿ ಕೃಷ್ಣನ ಪಾತ್ರ ಮಾಡಿದ್ದೀನಿ. ನೋಡಿ, ಇವರು ಅರ್ಜುನ, ನಮ್ಮ ಡ್ರಾಮಾ ಮಾಸ್ಟರ್. ಭೀಮಾ ಮತ್ತು ಕರ್ಣ ಇಬ್ಬರು ಇದ್ದಾರೆ. 2 ಗಂಟೆವರೆಗೂ ಪ್ರಾಕ್ಟೀಸ್ ಮುಗಿಸ್ಕೊಂಡು ನಾನು ಬಂದಿದ್ದೆ ನನ್ನ ಯೋಗ ಕ್ಲಾಸಿಗೆ. ಮಕ್ಕಳು ಇರ್ತಾರೆ. ಆಮೇಲೆ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ, ಇವತ್ತು ಕೂಡ 1 ಟ್ಯಾಂಕರ್ ನೀರು ಬಿಡಬೇಕಿತ್ತು. ಸೊ ನೀರನ್ನ ತುಂಬಿಕೊಂಡು ಅಮ್ಮ ಸ್ವಲ್ಪ ಪೈಪ್ ಎನ್ಲಾರ್ಜ್ ಮಾಡಿ ಕೊಡ್ತಿದ್ದಾರೆ. ಅಲ್ಲಿ ಈಸಿಯಾಗಿ ನಾನು ನೀರು ಬಿಟ್ಟು ಬರೋದಕ್ಕೆ. ನೀರು ಬಿಟ್ಟು ಬಂದ ಮೇಲೆ ಸ್ವಲ್ಪ ಅಲ್ಲೆಲ್ಲ ಗಲೀಜಿತ್ತು ಅಂತ ಅಮ್ಮ ಬೆಂಕಿ ಇಡ್ತಾಯಿದ್ರು. ಸೊ ಅಲ್ಲೇ ಸ್ವಲ್ಪ ಅಮ್ಮನ ಜೊತೆ ಮಾತಾಡಿಕೊಂಡು ಕೂತ್ಕೊಂಡು ಆಮೇಲೆ ಬಂದು ಸ್ವಲ್ಪ ಸೀಬೆಹಣ್ಣು, ಗುಡ್ ಫೈಬರ್ ರಿಚ್ ಫ್ರೂಟ್. ಸೊ ಅದನ್ನು ಹಾಗೆ ತಿಂದರೆ ಸ್ವಲ್ಪ ಹುಳಿ ಅನಿಸುತ್ತೆ ಅಂದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಇವತ್ತು ಸೀಬೆಹಣ್ಣು ತೊಗೊಂಡೆ. ನನ್ನ ಡೈಲಿ ಸ್ಟೆಪ್ಸ್ ಮುಗಿಸಿ ಬಾಯ್.